ಸಿಂಹರಾಶಿ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೊಡಿ. ಮಕ್ಕಳಿಂದ ಅವಮಾನವಾಗ್ತಕ್ಕಂತಹ ಸೂಚನೆ. ಮಕ್ಕಳು ತಮ್ಮ ವಯಸ್ಸಿಗೆ ಮೀರಿದಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿರ್ತಾರೆ. ಅದು ನಿಮ್ಮ ಗಮನಕ್ಕೆ ಬಂದಾಗ ತುಂಬ ನೋವನ್ನು ಅನುಭವಿಸಬೇಕಾಗತ್ತೆ. ಇಲ್ಲಿ ದಂಡ, ಶಿಕ್ಷೆ ಈ ವಿಚಾರಗಳನ್ನು ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡಬೇಕಾದಂತಹ ಅಗತ್ಯತೆ ಇಲ್ಲ. ಅದೆಲ್ಲವುದಕ್ಕೂ ಕೂಡ ನೀವೇ ಹೊಣೆ ಅನ್ನುವ ರೀತಿಯಲ್ಲಿ ಆಗಬಹುದು. ದೂರದಿಂದ ಯಾವುದೋ ಒಂದು ಸಿಹಿ ಸುದ್ದಿ ಬರುತ್ತೆ. ನಿಮಗಿರ್ತಕ್ಕಂತಹ ಮಾನಸಿಕ ಒತ್ತಡ, ಮಾನಸಿಕ ಹಿಂಸೆಯಲ್ಲಿ ಆ ಸಂತೋಷ ನಿಮಗೆ ಏನೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂತಹ ರೀತಿಯಲ್ಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಒಂದು ತಪ್ಪಿಗೆ ಮತ್ತೊಂದು ತಪ್ಪಾಗುವಂಥದ್ದು ಬೇಡ ಅನ್ನುವಂಥದ್ದು. ಕುಟುಂಬದವರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯಬೇಕಾದಂತಹ ಸಮಯ ವ್ಯರ್ಥವಾಗತ್ತೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹದ್ದು. ಭಗವಂತನ ಅನುಗ್ರಹ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡ್ತಕ್ಕಂತಹದ್ದು. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ನನಗೇನೂ ಕಾಯಿಲೆ ಇಲ್ಲ ಅಂತಂದರೆ ಇರತಕ್ಕಂತಹ ಮಾನಸಿಕ ಒತ್ತಡದಿಂದ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಇವತ್ತು ನಿಮ್ಮ ಭಾಗಕ್ಕೆ ಯಾವುದೇ ಕೆಲಸಗಳು ವಿಶೇಷವಾಗಿ ಬಂದರೂ ಕೂಡ ದಿನನಿತ್ಯದ ಕೆಲಸವನ್ನು ಬಿಟ್ಟು ಯಾವುದೇ ಧೃತಿಗೆಡದಲೇ ಧೈರ್ಯದಿಂದ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಋಣಾತ್ಮಕವಾದಂತಹ ಸಂದರ್ಭಗಳಲ್ಲಿ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಬಹಳ ದೊಡ್ಡ ಗುಣ. ಯಾವುದೋ ಒಂದು ನಮ್ಮ ಸಮಯ ಚೆನ್ನಾಗಿಲ್ಲ ಅಂತಲೋ, ಅಥವಾ ನಮಗೆ ಆಗದೇ ಇರತಕ್ಕಂತಹ ಯಾವುದೋ ಘಟನೆ ನಡೀತಾ ಇದೆ ಅಂತಲೋ, ಇನ್ಯಾವುದೋ ಮಾತು ಬಂತು ಅಂತಲೋ ಆದಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗ್ತಕ್ಕಂಥದ್ದು, ನಾನು ಸೋತರೂ ಪರವಾಗಿಲ್ಲ ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ನಿಮಗೆ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಅಸಮಾಧಾನ, ಏನೋ ಒಂದು ರೀತಿಯ ಕಲುಷಿತವಾದಂತಹ ವಾತಾವರಣವನ್ನು ನೋಡಬೇಕಾದಂಥದ್ದು. ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡೋಕ್ಕಾಗ್ದಲೆ, ಗುರಿಯನ್ನು ತಲುಪೋಕ್ಕಾಗ್ದಲೆ, ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗ್ದಲೆ ಕೋಪ ಹೆಚ್ಚಾಗುವಂಥ ಇದು ಸಹಜ ಸ್ವಭಾವ. ಆದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೆಲಸದ ನಿಮಿತ್ತದಿಂದ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳು ಆಗಬಹುದು. ಏನೋ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಮುಖ್ಯವಾದ ಕೆಲಸ ಬಂದಾಗ ನೀವು ಅಂದುಕೊಂಡಂತಹ ಸಮಯದ ನಿಗದಿ ಅಥವಾ ಬೇರೆ ಇನ್ಯಾವುದೋ ಒಂದು ವ್ಯತ್ಯಾಸ ಆಗಬಹುದು ಅಂತ ಅರ್ಥ. ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ. ಶುಭವಾಗಿ. ತುಲಾರಾಶಿ, ಈ ದಿವಸ ನಿಮ್ಮ ಪಾಲಿಗೆ ಪರೀಕ್ಷಾ ದಿವಸ. ಅಂದರೆ ಏನೋ ಒಂದು ರೀತಿಯಲ್ಲಿ ಎಲ್ಲ ವಿಷಯಗಳು ಪರೀಕ್ಷೆ ಆಗತ್ತೇನೋ ಅನ್ನುವ ರೀತಿಯಲ್ಲಿ ಆ ರೀತಿಯ ವಾತಾವರಣಗಳು ಸೃಷ್ಟಿಯಾಗ್ತಕ್ಕಂಥದ್ದು. ನಿಮ್ಮ ಸಂತೋಷಕ್ಕೆ ಸಂಬಂಧಿಕರು ನಿಮ್ಮ ಜೊತೆಯಲ್ಲಿರ್ತಾರೆ. ಸಂತೋಷವನ್ನು ಹಂಚಿಕೊಳ್ಳಬಹುದು ಅಂತ ಅರ್ಥ. ತುಂಬ ದಿವಸಗಳಿಂದ ಸಮಸ್ಯೆಯಾಗಿ ಉಳಿದಿದ್ದಂತಹ ವ್ಯವಹಾರ ಏನಾದರೂ ಇದ್ದರೆ ಅದು ಸುಖಾಂತ್ಯವನ್ನು ಕಾಣ್ತಕ್ಕಂಥದ್ದು. ಸಂಬಂಧಿಕರು, ಸ್ನೇಹಿತರು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬರ್ತಕ್ಕಂಥದ್ದಾಗ್ಬೋದು. ಹೊಸ ಹೊಸ ವಿಚಾರಗಳು, ವ್ಯವಹಾರಗಳು ಮನಸ್ಸಿಗೆ ಬಂದು ತುಂಬ ಉತ್ಸುಕರಾಗ್ತೀರಿ. ಯಾವುದೋ ಒಂದು ಹೊಸದನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಮನಸ್ಸು ಬರಬಹುದು. ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರ ಪ್ರಸ್ತಾಪವಾಗಿ ಮನಸ್ಸಿಗೆ ತುಂಬ ಸಂತೋಷವಾಗ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ, ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ವೃಶ್ಚಿಕ ರಾಶಿ, ಭವಿಷ್ಯದ ಬಗ್ಗೆ ಯಾವ ಯೋಚನೆಗಳು ಬರೋದಿಲ್ಲ. ಇವತ್ತು ಏನಿದೆ ನೋಡಿಬಿಡೋಣ, ನಾಳೆದು ನಾಳೆಗೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ ಎನ್ನುವಂಥದ್ದು. ದಂಪತಿಗಳಿಗೆ ಸುಖವಾದಂತಹ ವಿಶೇಷವಾದಂತಹ ಸಮಯ ಇದು. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಸಾಮಾಜಿಕ ಮಟ್ಟದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂಥದ್ದಿದೆ. ಕೆಲವು ಜಟಿಲವಾದಂತಹ ಸಮಸ್ಯೆಗಳು ಕೂಡ ಸಕಾಲಕ್ಕೆ ಪೂರ್ಣವಾಗಿ ಸರಿಯಾದಂತಹ ರೀತಿಯಲ್ಲಿ ನಡೆದು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಆಕಸ್ಮಿಕವಾಗಿ ಸ್ನೇಹಿತರ ಭೇಟಿ ಮಾಡೋದರಿಂದ ನಿಮ್ಮ ಮಾನಸಿಕವಾದಂತಹ ಬಲ ಒಂದಷ್ಟು ಹೆಚ್ಚಾಗುವಂಥದ್ದು. ನನ್ನ ಜೊತೆಗೆ ಸ್ನೇಹಿತರು ಇದ್ದಾರೆ, ಅವರು ಎಲ್ಲದರಲ್ಲೂ ಕೂಡ ಸಹಕರಿಸ್ತಾರೆ ಎನ್ನುವಂತಹ ಮನೋಬಲ ನಿಮಗೆ ಹೆಚ್ಚಾಗುತ್ತೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ.